ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಆಲ್ರೆಡಿ ಮಧ್ಯಾಹ್ನ 1:15 ಇನ್ನೂ ಆಗಿಲ್ಲ, 1:15 ಆಗ್ತಾ ಇದೆ. ಇವಾಗ ನಾನಿಲ್ಲಿ ಮಟನ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಅದು ಹೊಡಿಯೋಗಿ ಇನ್ನೊಂದ್ಸತಿ. ನನ್ ಮಗ ಇವಾಗ ಹೋಗಿ ಎಷ್ಟು ಸತಿ ತೊಳ್ದೆ? ಏಯ್ ನಿಜ ಹೇಳು, ಚೆನ್ನಾಗಿ ತೊಳಿ. ಅರ್ಶನ ಹಾಕಿ ತೊಳ್ದ? ಅರ್ಶನ ಹಾಕು, ಅರ್ಶನ ಹಾಕಿ ತೊಳಿ. ಮಟನ್ ಇವಾಗ ತೊಳ್ಕೊಂಬಂದಿಟ್ಟವನೆ. ನಾನಿಲ್ಲಿ ಪುದೀನ ಕೊತ್ತಂಬರಿ ಎಲ್ಲ ಸೋಸಿ ಇಟ್ಟಿದ್ದೀನಿ. ಬೆಳಿಗ್ಗೆ ಇವತ್ತೇನು ತಿಂಡಿ ಮಾಡಿಲ್ಲ, ಅನ್ನ ಮಾಡಿ ಉಪ್ಪಿನಕಾಯಿ ಹಾಕೊಂಡು ತುಪ್ಪ ಹಾಕೊಂಡು ತಿಂದಿದ್ದು. ಇವಾಗ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಮಟನ್ ನಮ್ಮ ಮನೆಯಲ್ಲಿ ನಾನು ತಿನ್ನಲ್ಲ, ನನ್ನ ಮಕ್ಕಳು ತಿನ್ನಲ್ಲ. ನನ್ನ ಮಗ ತಿಂತಾ ಇದ್ದ, ಆದ್ರೆ ಅವನು ಇವಾಗ ಯಾಕೋ ತಿನ್ನೋದೇ ಇಲ್ಲ, ಬೇಡ ಅಂತ ಹೇಳ್ತಾನೆ. ನಮ್ಮ ಯಜಮಾನ್ರು ತಿಂತಾರೆ, ಅದಕ್ಕೆ ಅವ್ರಿಗೋಸ್ಕರ ಮಟನ್ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾನೆ ಇದ್ರು ಇವತ್ತು ಮಟನ್ ತಗೊಂಡ್ ಬಂದ್ ಮಾಡು ಅಂತ, ಆದ್ರೆ ನಾನು ತರೋದಿಲ್ಲ ಅಂತ ಹೇಳ್ದೆ. ಅದಕ್ಕೆ ಇವಾಗ ಕೆಲ್ಸದಿಂದ ಬರೋ ಅಷ್ಟೊತ್ತಿಗೆ ಸರ್ಪ್ರೈಸ್ ಆಗಿ ಮಟನ್ ಸಾಂಬಾರು ಮುದ್ದೆ ಎಲ್ಲ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಇವಾಗ ಬನ್ನಿ ಮಾಡ್ತೀನಿ. ನಾನೇನು ರೆಸಿಪಿ ತೋರ್ಸಲ್ಲ, ಯಾಕೆಂದ್ರೆ ನನ್ನ ಚಾನಲ್ ಆಗ್ಲೇ ರೆಸಿಪಿ ಹಾಕಿದ್ದೀನಿ. ಆಗ್ಲೇ 1:15 ಆಗೋಯ್ತು ಟೈಮು. ಅದಕ್ಕೆ ಬೇಗ ಮಾಡಿಬಿಡ್ತೀನಿ. ಇವಾಗ ಬೇಗ ಮಟನ್ ಸಾಂಬಾರು ಮಾಡಿ ಆಮೇಲೆ ನಮ್ಗೇನಾದ್ರೂ ಮೊಳಕೆ ಕಾಳು ಇದೆಯಲ್ಲ ಅದ್ರ ಸಾಂಬಾರೋ ಇಲ್ಲಾಂದ್ರೆ ಬೇರೆ ಏನಾದರೂ ಮಾಡಿಕೊಂಡು ತಿನ್ನೋದು ಅಂತ. ಇವಾಗ ಕಾಯಿ ಹೊಡ್ಕೊಂಡು ಎಬ್ಬಬೇಕು ಕಾಯಿ. ಇವಾಗ ಕೊತ್ತಂಬರಿ ಪುದೀನ ತೊಳೆದಿಟ್ಟಿದ್ದೀನಿ ಮಿಕ್ಸಿ ಜಾರ್ಗೆ. ಇವಾಗ ಬೆಳ್ಳುಳ್ಳಿ ಎಲ್ಲ ಸುಳಿದು ಹಾಕ್ಕೊಬೇಕು. ಸ್ವಲ್ಪ ಸಾಮಾನು ತರಿಸಿದ್ದೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಇನ್ನ ಎತ್ತಿಟ್ಟಿಲ್ಲ. ಬನ್ನಿ ಇವಾಗ ಪಟ ಪಟ ಅಂತ ಸಾಂಬಾರ್ ಮಾಡೋಣ. ಏನ್ ಪ್ರಾಬ್ಲಮ್? ನೋಡಿ ನಾನು ಎಷ್ಟು ಗಲೀಜ್ ಮಾಡಿದ್ದೀನಿ ಸಾಂಬಾರ್ ಮಾಡಕ್ ಹೋಗಿ. ಇವಾಗ ಇವಳು ಕ್ಲೀನ್ ಮಾಡೋದು. ನೀಟಾಗಿ ಗುಡ್ಸು. ಮ್ಯಾಟ್ ಮೇಲೆ ತೊಳ್ಕೊಂಡು ಮ್ಯಾಟ್ ಎತ್ತು ಗುಡಿಸ್ತಾಳೆ. ಇವಾಗ ನೋಡಿ ಅಲ್ಲಿ ಸಾಂಬಾರ್ ಆಯ್ತು. ಇವಾಗ ಕುಕ್ಕರ್ ಕೂಲ್ ಆಗ್ಬೇಕು. ಕುಕ್ಕರ್ ಕೂಲ್ ಆದ್ಮೇಲೆ ನೆಕ್ಸ್ಟ್ ಮಾಡಬೇಕು. ಪಾತ್ರೆ ಸ್ವಲ್ಪ ಇತ್ತು, ಪಾತ್ರೆ ಎಲ್ಲ ತೊಳೆದೆ. ಇವಳು ಇವಾಗ ಕಸ ಕೆರೆಯೋ ಕೆಲಸ. ಗುಡಿಸಿ ಅಂತ ಒಳಗ ಸಾಂಬಾರ್ ಆಯ್ತು. ಕುಕ್ಕರ್ ಕೂಲ್ ಆಗ್ಬೇಕು. ಆಫ್ ಮಾಡಿ ಈ ಕಡೆ ಬಂದೆ. ಅವಳು ಕಸ ಗುಡಿಸಿದ್ಮೇಲೆ ಹೋಗಿ ಮುದ್ದೆ ಮಾಡಬೇಕು. ಮಟನ್ ಸಾಂಬಾರ್ ಜೊತೆಗೆ ಹುಳ್ಳಿಕಾಳು ತಂದಿದ್ನಲ್ಲ, ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಾಯ್ತು. ಎರಡೂ ಮಾಡಿಬಿಟ್ಟೆ. ನಮಗೆ ಮೊಳಕೆ ಹುಳ್ಳಿಕಾಳು ಸಾಂಬಾರು, ನಮ್ಮ ಯಜಮಾನ್ರಿಗೆ ಮಟನ್ ಸಾಂಬಾರು. ಅವಳದು ಕೆಲಸ ಆದಮೇಲೆ ಮುದ್ದೆ ಮಾಡಿದ್ರೆ ಆಯಿತು. ಟೈಮ್ ಬಂದು ನೋಡಿ 2:15 ಆಯಿತು. 2:15 ಆಯಿತು. ಯಾವಾಗ 1:15 ಹೋಗಿದ್ದು ನಾನು. 1 ಅವರ್ಗೆ 2 ಸಾಂಬಾರ್ಗೆ ಕುಕ್ಕರ್ ಇಟ್ಟು ಕುಕ್ಕರ್ ಕೂಗಿಸಿ ಬಂದಿದ್ದೀನಿ. ಅದು ಕೂಲ್ ಆದಮೇಲೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಇವತ್ತು ನೋಡಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ನೈಟ್ ಡ್ರೆಸ್. ನೆನ್ನೆ ಪಿಂಕ್ ಹಾಕ್ಕೊಂಡಿದ್ದೆ. ಒಂದು ರೆಡ್ಡು, ಪಿಂಕು, ಬ್ಲೂ, ಬ್ಲ್ಯಾಕ್ 4 ತಗೊಂಡಿದ್ದೀನಿ ಈ ಥರದ್ದು. ಆಮೇಲೆ ಪ್ಯಾಂಟ್ ಬರುತ್ತೆ, ಈ ಥರ ಪ್ಯಾಂಟ್ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ಇವತ್ತೇನು ಊಟ ತಿಂದಿಲ್ಲ. 1 ಲೋಟ ಹಾರ್ಲಿಕ್ಸ್ ಕುಡ್ದಿದ್ದೀನಿ ಅಷ್ಟೇ, ಏನು ಊಟ ತಿಂದಿಲ್ಲ. 2:15 ಆಯಿತು, ಇನ್ನೂ ನಾನು ಊಟ ತಿಂದಿಲ್ಲ. ಹಾರ್ಲಿಕ್ಸ್ ಬೆಳಿಗ್ಗೆ ನನ್ನ ಮಗಳ ಹಾಲು ಕಾಯಿಸಿ ಹಾರ್ಲಿಕ್ಸ್ ಹಾಕ್ಕೊಟ್ಟಿದ್ಲು, ಅದು ಕುಡ್ದಿದ್ದಷ್ಟೇ. ಇವಾಗ ಊಟ ಮಾಡಬೇಕು. ಮುದ್ದೆ ಆದಮೇಲೆ ಮೊಳಕೆ ಕಾಳು ಸಾರಲ್ಲಿ ಮುದ್ದೆ ಊಟ ಮಾಡೋದು ಇವಾಗ. ಆಯ್ತಾ? ನೋಡಿ ಇಲ್ಲಿ ಮೊಳಕೆ ಕಾಳು ಸಾಂಬಾರ್ ರೆಡಿ ಆಯ್ತು. ಕಡಲೆಕಾಳು, ಹುರುಳಿಕಾಳು ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಕಿದ್ದೀನಿ. ಈ ಸಾಂಬಾರ್ ರೆಡಿ ಆಯಿತು. ಆಮೇಲೆ ಇಲ್ಲಿ ಮಟನ್ ಸಾಂಬಾರ್ ಕೂಡ ರೆಡಿ ಆಯಿತು ನೋಡಿ. ಈ ರೀತಿ ಮಾಡಿದ್ದೀನಿ ಮಟನ್ ಸಾಂಬಾರು.
ಇವಾಗ ಮಟನ್ ಸಾಂಬಾರ್ ಬೆಂದಿದ್ಯಾ ಇಲ್ವಾ ಅಂತ ನೋಡಕ್ಕೆ ಯಾರಿಲ್ಲ, ಮಾಡಿ ಇಟ್ಟಿದ್ದೀನಿ. ನೋಡೋಣ. ನನಗೆ ನನ್ನ ಮಕ್ಕಳಿಗೆ ಮೊಳಕೆ ಕಾಳು ಸಾಂಬಾರು. ಆ ಮಸಾಲೆ ಹಾಕಿಲ್ಲ, ಇದಕ್ಕೆ ಸಪ್ರೇಟ್ ಮಸಾಲೆ ರುಬ್ಬಿದ್ದೀನಿ. ಅದಕ್ಕೆ ಹಾಕಿರೋ ಮಸಾಲೆ ಹಾಯ್ ಫ್ರೆಂಡ್ಸ್, ನಾನು ಇವಾಗ ಸಿಗ್ತಾ ಇದ್ದೀನಿ ನಿಮಗೆ. ನಿನ್ನೆ ಮಟನ್ ಸಾಂಬಾರು, ಚಿಕನ್ ಎಲ್ಲ ಮಟನ್ ಸಾಂಬಾರು ಮಾಡಿ ಲೈಟ್ ಹಾಕ್ತೀನಿ ರೀ. ನಿನ್ನೆ ಮಟನ್ ಸಾಂಬಾರು ಮೊಳಕೆ ಕಾಳು ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ ನಾನು. ಸಖತ್ತಾಗಿ ಒಂದು 3:30 ಇರಬೇಕು ಟೈಮು. 3:30ಗೆ ಮಲ್ಕೊಂಡಿದ್ದಕ್ಕೆ ರಾತ್ರಿ 8 ಗಂಟೆಗೆ ಎದ್ದಿದ್ದೀನಿ. ನಾನು ವಿಡಿಯೋನೇ ಮಾಡಲಿಲ್ಲ. ಮತ್ತೆ ಊಟ ಮಾಡಿ ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡು ರಾತ್ರಿ 8 ಗಂಟೆಗೆ ಎದ್ದು ಬಿಗ್ ಬಾಸ್ ನೋಡಿ ತಿರ್ಗಾ ಮಲ್ಕೊಂಡ್ಬಿಟ್ಟೆ. ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನಿಮಗೆ ಸಿಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 2:15, ಮಧ್ಯಾಹ್ನ 2:15 ಆಯಿತು. ಇವತ್ತು ಬೆಳಿಗ್ಗೆನೆ ನೆನ್ನೆದೇ ಮೊಳಕೆ ಕಾಳು ಸಾಂಬಾರು ಇತ್ತಲ್ಲ, ಮೊನ್ನೆನೇ ಮೊಳಕೆ ಕಾಳು ಸಾಂಬಾರಿತ್ತು. ಅದಕ್ಕೇನೆ ಮುದ್ದೆನೂ ಅನ್ನ ಮಾಡಿ ಬೆಳಿಗ್ಗೆನೆ ಸ್ನಾನ ಮಾಡಿಕೊಂಡು ಮುದ್ದೆ ತಿಂದು ಆಮೇಲೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅಂಗಡಿಗೆ ಹೋಗಿದ್ದೆ, ಗೆಣಸು ತಗೊಂಡು ಬಂದೆ, ಮರಗೆಣಸು. ಈ ಚಳಿಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಬಜ್ಜಿ ಬೋಂಡ ತಿಂದು ಸಾಕಾಯಿತು. ಇನ್ನೂ ಸ್ವಲ್ಪ ಬಜ್ಜಿದು ಇಟ್ಟಿದೆ, ಬಜ್ಜಿನೂ ಇದೆ. ಅವತ್ತು ಮಾಡಿ ಅರ್ಧಕ್ಕೆ ಸ್ಟಾಪ್ ಮಾಡಿ ಫ್ರಿಜ್ಗೆ ಇಟ್ಟಿದ್ದೆ, ಅದು ಕೂಡ ಹಂಗೆ ಇದೆ. ಇವಾಗ ಅದನ್ನು ಎಣ್ಣೆಗೆ ಬಿಡೋದ ಬೇಡವಾ ಗೊತ್ತಿಲ್ಲ. ಗೆಣಸು ತಂದಿದ್ದೀನಿ ನೋಡಿ, ಇದು ಮರಗೆಣಸು, ಆಮೇಲೆ ಸ್ವೀಟ್ ಗೆಣಸು 2 ತಗೊಂಡು ಬಂದಿದ್ದೀನಿ. ಅಲ್ಲಿ ಗೆಣಸು ಬಂದಿತ್ತು, ಗಾಡಿ ನಾನು ಅಂಗಡಿಗೆ ಹೋದಾಗ ಗೆಣಸು ಬಂದಿತ್ತಾ. ಮರಗೆಣಸು ಸಿಹಿಗೆಣಸು 2 ಇತ್ತು. ನನಗೆ 2 ಇಷ್ಟ, ಮರಗೆಣಸು ಇಷ್ಟ, ಸಿಹಿಗೆಣಸು ಇಷ್ಟ. ನಮ್ಮ ಮನೇಲಿ ನಾನು, ನನ್ನ ಮಗ ಮತ್ತು ನಮ್ಮ ಯಜಮಾನರು ತಿಂತೀವಿ. ನನ್ನ ಮಗಳು ತಿನ್ನಲ್ಲ. ತಿನ್ನು ಅಂತ ಬಲವಂತ ಮಾಡಿದ್ರೆ 1 ತಿಂತಾಳಷ್ಟೆ, ಇಲ್ಲಿ ಜಾಸ್ತಿ ತಿನ್ನಲ್ಲ. ಅದಕ್ಕೆ ಇವಾಗ ಇದನ್ನೆಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಬೇಯಿಸೋಕ್ಕಿಡಬೇಕು. ನನ್ನ ಮಗಳು ಇನ್ನೇನು ಬರ್ತಾಳೆ, ಇನ್ನೊಂದು ಅರ್ಧ ಗಂಟೆ ಐತೆ. ಏನು ಅಡುಗೆ ಇವಾಗ ಅವಳು ಬಂದರೆ ಏನು ಊಟಕ್ಕಿಲ್ಲ, ಅನ್ನ ಐತೆ, ಸಾಂಬಾರಿಲ್ಲ. ನೆನ್ನೆದು ಸ್ವಲ್ಪ ಮೊಳಕೆ ಕಾಳು ಸಾಂಬಾರಿತ್ತು, ಅದಕ್ಕೆ ಅನ್ನನೂ ಮುದ್ದೆ ಮಾಡಿ ತಿಂದಿದ್ದಾಯಿತು. ಟಿಫನ್ಗೂ ಕೂಡ ಅದೇ ಅನ್ನ ಸಾಂಬಾರು ಬಿಸಿ ಮಾಡಿ ಹಾಕಿದೆ. ಅನ್ನ ಹೆಂಗಿದ್ರು ಬಿಸಿ ಅನ್ನ ಮಾಡಿದ್ನಲ್ಲ, ಸಾರಿತ್ತಲ್ಲ, ಅದನ್ನೇ ಬಿಸಿ ಮಾಡಿ ಹಾಕಿದೆ. ಇವಾಗ ಈ ಗೆಣಸು ಬೇಯಿಸ್ಬೇಕು. ಗೆಣಸು ನೋಡಿ ಚೆನ್ನಾಗಿದೆ, ಇದನ್ನು ಬೇಯಿಸೋಕ್ಕಿಡ್ತೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ವೀಟ್ ಗೆಣಸು ತಂದಿದ್ದೀನಿ. ಇದನ್ನು ಬೇಯಿಸ್ಲಾ ಅದನ್ನು ಬೇಯಿಸ್ಲಾ, ಯಾವುದಾದ್ರೂ ಒಂದು ಬೇಯಿಸ್ಬಿಟ್ಟು ಇನ್ನು ಮಿಕ್ಕಿದ್ದು ನಾಳೆ ಬೇಯಿಸೋಣ. ಅದಕ್ಕೆ ಏನು ಅಡುಗೆ ಮಾಡೋದು ಅಂತ ಇನ್ನೂ ಸ್ವಲ್ಪ ಮೊಳಕೆ ಕಾಳಿದೆ. ನೆನ್ನೆ ಸ್ವಲ್ಪ ಮಾಡಿದೆ, ಇನ್ನೂ ತಲೆ ಆರಿಲ್ಲ, ಇನ್ನೂ ತ್ಯಾವ ಇದೆ. ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ. ಮೊಳಕೆ ಕಾಳು ಇನ್ನೂ ಇದೆ, ಕಡಲೆಕಾಳು, ಹುಳ್ಳಿಕಾಳು ಇನ್ನೂ ಇದೆ. ಅದನ್ನು ಮಾಡಿ ನೆನ್ನೆನೂ ಅದೇ, ಬೆಳಿಗ್ಗೆನೂ ಅದೇ, ತಿರ್ಗಾ ಅದೇ. ಬೇಡ, ಏನಾದರೂ ಬೇರೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ತರಕಾರಿ ಏನೂ ಇಲ್ಲ, ಬೀನ್ಸ್ ಐತೆ, ಬೀನ್ಸ್ ಪಲ್ಯ ಮಾಡಿ ಏನಾದರೂ ಬೇಳೆ ಸಾಂಬಾರು ಏನಾದರೂ ಮಾಡೋಣ ಅಂತ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಈಗ ಗೆಣಸೆಲ್ಲ ಕ್ಲೀನ್ ಮಾಡಿ ಬೇಯಿಸೋಕ್ಕೆ ಇಡ್ತೀನಿ. ಗೆಣಸು ತಿನ್ನಬೇಕು ಇವಾಗ. ಫಸ್ಟು ಗೆಣಸನ್ನ ಬೇಯಿಸಿ ತಿನ್ನಬೇಕು. ನನಗೆ ಸಖತ್ ಇಷ್ಟ, ನನಗೆ ಗೆಣಸು ಅಂದರೆ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನನ್ನ ಮಗಳು ಬರ್ತಾಳೆ, ಬೇಗ ಏನಾದರೂ ಸಾಂಬಾರು ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ನನ್ನ ಕೈ ಶೇಕ್ ಆಗ್ತಾ ಇದೆ ನೋಡಿ.
ಈ ತರ ಹತ್ರ ಹಿಡ್ಕೊಂಡು ಇಷ್ಟತ್ರ ಹಿಡ್ಕೊಂಡು ಮಾಡ್ತೀನಿ. ನೋಡಿ 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 ಹೆಂಗ್ ಶೇಕ್ ಆಗ್ತೈತೆ. ಹತ್ರ ಹಿಡ್ಕೊಂಡು ಮಾಡ್ತೀನಿ. ಈ ತರ ಹತ್ರ ಹಿಡ್ಕೊಂಡು ರೂಢಿಯಾಗಿದೆ ವಿಡಿಯೋ ಮಾಡಕ್ಕೆ. ಒಂದ್ ಸ್ವಲ್ಪ ಹಿಂಗ್ ದೂರ ಹಿಡ್ಕೊಂಡ್ರೆ ನೋಡಿ ವಿಡಿಯೋ ಶೇಕ್ ಆಗ್ತೈತಲ್ಲ, ಈ ತರ ಶೇಕ್ ಆಗ್ತೈತೆ. ಕೈ ರೈಟ್ ಹ್ಯಾಂಡ್ ಶೇಕ್ ಆಗ್ತಾ ಇದೆ. ಈ ಗೆಣಸೆಲ್ಲ ಹಿಡ್ಕೊಂಡು ಬಂದಲ್ಲ, ಅದಕ್ಕೆ ಇರಬೇಕು. ಚೆನ್ನಾಗಿ ಬಿಸಿಲಿದೆ ಇವತ್ತು. ಬಟ್ಟೆ ಹಾಕ್ಬೇಕಿತ್ತು, ನಾನೇ ಸುಮ್ಮನೆ ಅದೇವೋ ಯಾರು ಹಾಕ್ತಾರೆ ಮಿಷಿನ್ಗೆ ಬಟ್ಟೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ. ಇನ್ನೊಂದು ಸ್ವಲ್ಪ ಬೆಳಿಗ್ಗೆ ತಿಂದಿದ್ದೆಲ್ಲ ಸ್ವಲ್ಪ ಪಾತ್ರೆ ಐತೆ. ಇನ್ನ ಸ್ವಲ್ಪ ಮಟನ್ ಸಾಂಬಾರ್ ಐತೆ. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾಳೆ ಬಿಸಿ ಮಾಡಿಕೊಟ್ರೆ ತಿಂತಾರೆ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಟೈಮ್ಗೆ ಆಗುವಷ್ಟು. ರಾತ್ರಿ ನನ್ನ ಮಗನೂ ತಿಂದ ಮಟನ್ ಸಾಂಬಾರು. ಅವನಿಗೆ ತಿನ್ನೋ ಅಂದರೆ ಬೇಡ ಬೇಡ ಅಂತಾನೆ ಇದ್ದ. ಆಮೇಲೆ ಅವರಪ್ಪ ನೀನು ತಿಂದರೆ ನಾನು ತಿಂತೀನಿ, ಇಲ್ಲಾಂದರೆ ನಾನು ತಿನ್ನಲ್ಲ ಅಂತ ಹೇಳಿದ್ರ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನವನು ತಿಂದ ಮಟನ್ ಸಾಂಬಾರು. ಬೇಡ ಬೇಡ ಅಂತಾನೆ ಇದ್ದ, ಆಮೇಲೆ ತಿಂದ. ರಾತ್ರಿ ಮಧ್ಯಾಹ್ನ ಮೊಳಕೆ ಕಾಳು ಸಾಂಬಾರಲ್ಲಿ ಮುದ್ದೆ ತಿಂದ. ಮಧ್ಯಾಹ್ನನೇ ತಿನ್ನು ಅಂತ ಹೇಳಿದ್ರು ಬೇಡ ಅಂತ ಹೇಳ್ದ ಅವನು. ಆಮೇಲೆ ಮೊಳಕೆ ಕಾಳು ಸಾಂಬಾರಲ್ಲಿ ತಿಂದ. ಆಮೇಲೆ ನೈಟು ತಿಂದರೆ ತಿಂತೀನಿ, ಇಲ್ಲಾಂದ್ರೆ ತಿನ್ನಲ್ಲ ಅಂತ ಅವರಪ್ಪ ಹೇಳಿದ್ದಕ್ಕೆ ಆಮೇಲೆ ನೈಟ್ ಅನ್ನ ತಿಂದ. ಬಿಸಿ ಬಿಸಿ ಅನ್ನ ಮಟನ್ ಸಾಂಬಾರಲ್ಲಿ ತಿಂದ. ನಾನು ತಿಂದಿಲ್ಲ, ನನ್ನ ಮಗಳು ತಿಂದಿಲ್ಲ. ನಾನು ಮೊದಲು ತಿಂತಾ ಇದ್ದೆ. ನನಗೆ ಒಂದು 11 ವರ್ಷ ಇರೋ ತನಕ ತಿಂತಾ ಇದ್ದೆ. ಆಮೇಲೆ ನಾನು ತಿನ್ನೋದನ್ನ ಬಿಟ್ಬಿಟ್ಟೆ. ಚಿಕನ್ ತಿಂತೀನಿ, ಮಟನ್ ತಿನ್ನೋದಿಲ್ಲ. ಮಟನ್ ಬಿಟ್ಬಿಟ್ಟೆ ತಿನ್ನೋದು. ಅದೇನೋ ಅದರದ್ದು ಸ್ಮೆಲ್ ನನಗೆ ಇಷ್ಟನೇ ಆಗಲ್ಲ. ನಾನು ಮಾಡಿದ್ರೆ ಸ್ಮೆಲ್ ಇಲ್ಲದೆ ಇರೋ ಥರ ಮಾಡ್ತೀನಿ, ಆದರೆ ತುಂಬ ವರ್ಷ ಆಗೋಗೈತೆ ನಾನು ತಿನ್ನೋದು ಬಿಟ್ಟು. ಅದಕ್ಕೋಸ್ಕರ ಇವಾಗ ತಿನ್ನಲ್ಲ. ಚಿಕನ್ ಮಾತ್ರ ತಿಂತೀನಿ. ಅದರಲ್ಲೂ ಚಿಕನಲ್ಲಿ ನನಗೆ ತಂದೂರಿ ಇಲ್ಲಾಂದರೆ ಬಿರಿಯಾನಿ ಇದು ತುಂಬ ಇಷ್ಟ ನನಗೆ. ಚಿಕನ್ ಕಬಾಬು, ತಂದೂರಿ, ಬಿರಿಯಾನಿ. ಈ ಸಾಂಬಾರು ನನಗೆ ಅಷ್ಟು ಇಷ್ಟನೇ ಆಗಲ್ಲ. ಆ ಸಾಂಬಾರು, ಚಿಕನ್ ಸಾಂಬಾರು ತಿಂದರೆ ಕಕ್ಕೋ ಥರ ಆಗುತ್ತೆ ನನಗೆ. ಅದಕ್ಕೆ ನನಗೆ ಸಾಂಬಾರು ಇಷ್ಟ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಬಿರಿಯಾನಿ ಅಂತ ಬಿರಿಯಾನಿನೇ ತರಿಸ್ತಾ ಇರ್ತೀನಿ. ನನಗೆ ಬಿರಿಯಾನಿ ಜೊತೆಗೆ ಕಬಾಬು, ಇಲ್ಲಾಂದರೆ ತಂದೂರಿ, ಇಲ್ಲಾಂದರೆ ಪೆಪ್ಪರ್ ಚಿಕನ್ ಸಖತ್ ಇಷ್ಟ ನನಗೆ. ಡ್ರೈ ಮಾಡ್ತಾರಲ್ಲ ಪೆಪ್ಪರ್ ಡ್ರೈ, ಅದು ತುಂಬ ಇಷ್ಟ ನನಗೆ. ಅದಕ್ಕೆ ಜಾಸ್ತಿ ನಾನು ಬಿರಿಯಾನಿನೇ ತರಿಸ್ಕೊಂಡು ತಿನ್ನೋದು. ಓಕೆನಾ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಾನು ಮಾಡೋ ವಿಡಿಯೋನ ನೀವೇ ಮೊದಲು ನೋಡ್ಬೋದು. ನಾನಿನ್ನ ಗೆಣಸು ಬೇಯಿಸೋದು ಅದು ಇದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿನ್ನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು. ನಿನ್ನೆ ಅರ್ಧಕ್ಕೆ ನಿಂತೋಯ್ತು, ವಿಡಿಯೋ ಎಂಡ್ ಮಾಡಿರಲಿಲ್ಲಲ್ಲ. ಅದಕ್ಕೆ ಇವಾಗ ಹಾಗೆ ಇದು ಒಂದು ಸ್ವಲ್ಪ ತಂದಿರೋದು ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬಿಸಿ ಬಿಸಿ ಸ್ನಾನ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದೆ. ನನಗೆ ವಿಡಿಯೋ ಎಡಿಟ್ ಮಾಡು, ಅದು ಮಾಡು, ಇದು ಮಾಡು ಅಂತ ಫೋನ್ ನೋಡ್ಕೊಂಡು ಸಖತ್ತಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ನಿದ್ದೆ ಇರಲಿಲ್ಲ. ಆಮೇಲೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೈಟೆಲ್ಲ ಕೆಮ್ಮಿ ನೈಟ್ ಹೊತ್ತು ನಿದ್ದೆನೇ ಇರಲಿಲ್ಲ ನನಗೆ, ಹುಷಾರಿಲ್ಲದೆ ಇರೋವಾಗ. ಅದಕ್ಕೆ ನೆನ್ನೆ ಫುಲ್ ಚೆನ್ನಾಗಿ ನಿದ್ದೆ ಮಾಡಿದೆ. ಇವತ್ತು ಬೆಳಿಗ್ಗೆ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಲೇ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ಬಿಸಿ ಸ್ನಾನ ಮಾಡಿಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಂಡ್ ಮಾಡಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಎಂಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ನಡೆಯುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಇವತ್ತು ಇಲ್ಲೇ ಮುಗಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯೋ, ರೈಟ್ ಹ್ಯಾಂಡಲ್ಲಿ ಫೋನ್ ಹಿಡಿಯೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ತಾ ಐತೆ. ಮೋಸ್ಟ್ಲಿ ಗೆಣಸು ಹಿಡ್ಕೊಂಡು ಬಂದು ತೂಕಕ್ಕಿರಬೇಕು. 2 kg ಮರಗೆಣಸು, 1 kg ಸಿಹಿ ಗೆಣಸು ತಗೊಂಡು ಬಂದಿದ್ದೀನಿ. ಓಕೆನಾ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.
ನನ್ನ ಚಾನಲಲ್ಲಿ ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ನಾನು ಮಾಡೋ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತೆಲ್ಲ ಹೇಳಿ. ಓಕೆನಾ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.